ವೀಕ್ಷಕರೇ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಸೌಂದರ್ಯಕ್ಕೂ ಒಂದೊಂದು ರಹಸ್ಯ ಸೂತ್ರ ಇದೆ ಅಂತ ನಿಮ್ಗೆ ಗೊತ್ತಿದೆಯೇ? ಮನುಷ್ಯನ ಮುಖ, ಹೂವಿನ ರೇಗು, ನಕ್ಷತ್ರ, ಗ್ಯಾಲಕ್ಸಿಗಳು, ಪ್ರಸಿದ್ಧ ಕಟ್ಟಡಗಳು ಎಲ್ಲದರಲ್ಲೂ ಒಂದು ಸಾಮಾನ್ಯ ಗುಟ್ಟಿದೆ. ಆ ಗುಟ್ಟೆ ಗೋಲ್ಡನ್ ರೇಷಿಯೋ, ಸುವರ್ಣ ಅನುಪಾತ. ಇಂದು ನಾವು ಇದನ್ನೇ ಆಳವಾಗಿ ನೋಡೋಣ ಬನ್ನಿ. ಇದು ಯಾರು ಕಂಡುಹಿಡಿದ್ರು, ಯಾಕೆ ಇಷ್ಟು ಮಹತ್ವ ಪಡೆದಿದೆ, ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲಿ ಬಳಸಬಹುದು, ಮನೆಯನ್ನು ಕಟ್ಟುವಾಗ ಇದರಿಂದ ಏನು ಲಾಭ, ಹಾಗೆಯೇ ಯೂನಿವರ್ಸಲ್ ಬ್ಯೂಟಿ ಕಲೆಕ್ಷನ್ ಅಂತ ಹೇಳ್ತಿಲ್ಲ, ಇದನ್ನು ಉಪಯೋಗಿಸಿ ಏಕೆ ಇದು ಎಷ್ಟು ಪ್ರಸಿದ್ಧಿ ಪಡೆದಿದೆ, ಇವೆಲ್ಲದಕ್ಕೂ ಒಂದೊಂದು ಉತ್ತರ ಇದೆ. ಈ ಉತ್ತರವನ್ನ ವಿಡಿಯೋನಲ್ಲಿ ಹುಡ್ಕೋಣ. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಕೊನೆಯವರೆಗೂ ನೋಡಿ. ಗೋಲ್ಡನ್ ರೇಷಿಯೋ ಅಂದ್ರೆ ಏನು? ಗೋಲ್ಡನ್ ರೇಷಿಯೋ ಅಂದ್ರೆ 1:1.618. ಇದನ್ನು ಪ್ರಪಂಚದ ಅತ್ಯಂತ ಸುಂದರ ಅನುಪಾತ ಎಂದು ಕರೆಯುತ್ತಾರೆ. ಒಂದು ರೇಖೆಯನ್ನು 2 ಭಾಗಗಳಾಗಿ ಹಂಚಿದಾಗ ಚಿಕ್ಕ ಭಾಗದ ಗಾತ್ರ ದೊಡ್ಡ ಭಾಗಕ್ಕೆ, ದೊಡ್ಡ ಭಾಗದ ಗಾತ್ರ ಸಂಪೂರ್ಣ ರೇಖೆಗೆ 1:1.618 ಇರಬೇಕು. ಇದೇ ಪ್ರಕೃತಿಯ ಸೌಂದರ್ಯದ ಪಾಸ್ವರ್ಡ್. ಉದಾಹರಣೆಗೆ, ಒಂದು ರೆಕ್ಟಾಂಗಲ್ನಲ್ಲಿ ಉದ್ದ 16.18 ಸೆಂಟಿಮೀಟರ್ ಇದ್ರೆ ಅಗಲ 10 ಸೆಂಟಿಮೀಟರ್. ಇದು ಗೋಲ್ಡನ್ ರೇಷಿಯೋ ರೆಕ್ಟಾಂಗಲ್. ಪೈಥಾಗೊರಸ್ ಮೊದಲು ಅನುಪಾತದ ಸುಂದರತೆ ಗಮನಿಸಿದ್ರು. ಇಸೋಲಿಡಿಸ್ ಕ್ರಿಸ್ತಪೂರ್ವ 300 ಗಣಿತದಲ್ಲಿ ಮೊದಲ ವ್ಯಾಖ್ಯಾನ ಮಾಡಿದ್ರು. ಫಿಬೋನಸ್ 1202ರಲ್ಲಿ ಫಿಬೋನಸ್ ಸೀರಿಯಸ್ ಮೂಲಕ ಜನಪ್ರಿಯವಾದರು. ಲೆನಾರ್ ಬರ್ಡ್, ಡಿ ವಿನಿಕ್ಸ್ ಕಲೆ ಮತ್ತು ಮಾನವ ದೇಹದಲ್ಲಿ ಬಳಕೆ ಮಾಡಿದ್ರು. ಕೆಪ್ಲರ್ ಗ್ರಹಗಳ ಚಲನೆ ಮತ್ತು ಪ್ರಕೃತಿ ಪ್ಯಾಟರ್ನ್ ನಲ್ಲಿ ರೇಷಿಯೋ ಕಂಡುಹಿಡಿದ್ರು. ಗೋಲ್ಡನ್ ರೇಷಿಯೋವನ್ನು ಮನುಷ್ಯ ಸೃಷ್ಟಿಸಲಿಲ್ಲ, ಅದು ಪ್ರಕೃತಿಯಲ್ಲೇ ಇತ್ತು. ಮನುಷ್ಯ ಇತ್ತೀಚೆಗೆ ಅದನ್ನು ಅರ್ಥ ಮಾಡಿಕೊಂಡನು. ಪ್ರಕೃತಿಯಲ್ಲಿ ಗೋಲ್ಡನ್ ರೇಷಿಯೋ, ಸೂರ್ಯಕಾಂತಿ ಹೂವಿನ ರೇಖೆಗಳು ಅದು ಸ್ಪೈರಲ್ ಆಗಿದೆಯಲ್ಲ, ಅದನ್ನೇ ಫಿಬೊನಾಚಿ ಸಂಖ್ಯೆಗೆ ಅನುಗುಣವಾಗಿ ನೋಡಲಾಗಿದೆ. ಶಂಕು, ಶೆಲ್ ಅಂತ ಹೇಳ್ತೀವಿ, ಅದನ್ನ ಪರ್ಫೆಕ್ಟ್ ಗೋಲ್ಡನ್ ಸ್ಪೈರಲ್. ಅದು ಗ್ಯಾಲಕ್ಸಿಗಳು ಮಿಲ್ಕಿ ವೇ ಸ್ಪೈರಲ್ ಶೇಪ್. ಮರದ ಕೊಂಬೆ, ಎಲೆಗಳ ಹಂಚಿಕೆ ಬೆಳಕನ್ನು ಹೆಚ್ಚು ಪಡೆಯಲು ಗೋಲ್ಡನ್ ಆಂಗಲ್ ನಲ್ಲಿ 137.5 ಡಿಗ್ರಿನಲ್ಲಿದೆ. ಹಣ್ಣುಗಳು ಪೈನಾಪಲ್ ಪ್ರಕೃತಿಯ ಜಾಮಿಟ್ರಿ. ಪ್ರಕೃತಿ ಯಾವುದೇ ಪ್ರಯತ್ನವಿಲ್ಲದೆ ಗೋಲ್ಡನ್ ರೇಷಿಯೋನಲ್ಲಿ ಕೆಲಸ ಮಾಡುತ್ತಿರುತ್ತದೆ. ಅದು ದೇವರ ಗಣಿತ. ಮಾನವನ ದೇಹದಲ್ಲಿ ಗೋಲ್ಡನ್ ರೇಷಿಯೋ ಇದೆ. ಮುಖದ ಅಗಲ, ಉದ್ದ, ಕಣ್ಣುಗಳ ನಡುವೆ ಇರುವ ದೂರ, ಮೂಗು, ಬಾಯಿ ಮುಂತಾದ ಅನುಪಾತಗಳು, ಕೈ ಬೆರಳಿನ ಉದ್ದಗಳು, ಭುಜ ಕೈ ರೇಷಿಯೋ, ಹೊಟ್ಟೆ, ಕತ್ತು, ಮುಖ. ಮನುಷ್ಯನ ದೇಹವು ಪ್ರಕೃತಿಯ ಕಲಾಕೃತಿ. ಕಲೆಯಲ್ಲಿಯೂ ವಾಸ್ತುಶಿಲ್ಪದಲ್ಲಿಯೂ ಗೋಲ್ಡನ್ ರೇಷಿಯೋ ಇದೆ. ಪ್ರಸಿದ್ಧ ಉದಾಹರಣೆಗಳು ಅಂದ್ರೆ ಪಾರ್ಥನ್ ಟೆಂಪಲ್ ಗ್ರೀಸ್, ಪಿರಮಿಡ್ಸ್ ಈಜಿಪ್ಟ್, ತಾಜ್ ಮಹಲ್ ಇಂಡಿಯಾ, ಮನೋಲಿಯಸ್ ಪೇಂಟಿಂಗ್, ಲಾಸ್ಟ್ ಸೂಪರ್, ವಿಟ್ರೂನ್ ಮೈನ್, ಮಾಡರ್ನ್ ಲಾಂಗ್ ಡಿಸೈನ್. ಆಪಲ್, ಪೆಪ್ಸಿ, ಟೊಯೋಟಾ ಮಾಡರ್ನ್ ಟೆಕ್ನಾಲಜಿನಲ್ಲೂ ಡಿಸೈನ್ ಮಾಡಲಾಗಿದೆ. ಫೋಟೋಗ್ರಫಿ, ಫ್ರೇಮ್ ಕಂಪೋಸಿಷನ್, ಯೂಟ್ಯೂಬ್ ಥಂಬ್ನೈಲ್ಸ್, ಯುಎಕ್ಸ್ ಡಿಸೈನು, ಬಿಲ್ಡಿಂಗ್ಸ್ ಇಂಟೀರಿಯರ್ ಡಿಸೈನು, ಸ್ಮಾರ್ಟ್ ಫೋನ್ ಕ್ಯಾಮರಾ ಅಲೈನ್ಮೆಂಟ್, ಆಪಲ್ ಲೋಗೋ ಗೋಲ್ಡನ್ ಸರ್ಕಲ್ ಪ್ರಪೋರ್ಷನ್, ಟ್ವಿಟ್ಟರ್ ಬರ್ಡ್ ಗೋಲ್ಡನ್ ಸರ್ಕಲ್, ಪೆಪ್ಸಿ ಲೋಗೋ ಜಾಮಿಟ್ರಿ ಪ್ರಪೋರ್ಷನ್. ಇಲ್ಲೆಲ್ಲವೂ ಗೋಲ್ಡನ್ ರೇಷಿಯೋ ಯೂಸ್ ಮಾಡಿದ್ರು. ನಾವು ಮನೆ ಕಟ್ಟಬೇಕಾದ್ರೂ ಗೋಲ್ಡನ್ ರೇಷಿಯೋ ಯೂಸ್ ಮಾಡಬಹುದು. ಎಲಿವೇಶನ್ ಡಿಸೈನ್ ಮಾಡೋದು, ವಿಂಡೋ ಡೋರ್ ಸೈಜಸ್, ರೂಮ್ ಡೈಮೆನ್ಷನ್, ಸ್ಟೈರ್ ಕೇಸು, ಕಿಚನ್, ಹಾಲು, ಬೆಡ್ರೂಮ್, ಫ್ರಂಟ್ ವ್ಯೂ, ಗಾರ್ಡನ್ ಲೇಔಟ್. ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ಬೇಕಾದ್ರೂ ಗೋಲ್ಡನ್ ರೇಷಿಯೋನ ಯೂಸ್ ಮಾಡಿ ನಾವು ಮನೆ ಕಟ್ಟಬಹುದು. ಇದರಿಂದ ಮನೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಏರ್ ಫ್ಲೋ ಬ್ಯಾಲೆನ್ಸ್ ಆಗುತ್ತೆ, ಮಾಡರ್ನ್ ಲುಕ್ ಬರ್ತೈತೆ, ನ್ಯಾಚುರಲ್ ಲೈಟಿಂಗ್ ಇರ್ತೈತೆ, ಮೈಂಡ್ ಪೀಸ್ಫುಲ್ ಆಗಿರ್ತೈತೆ. ಮಾನಸಿಕ ಅರ್ಥ, ಸ್ಪಿರಿಚುವಲ್ ಮೀನಿಂಗ್. ಗೋಲ್ಡನ್ ರೇಷಿಯೋ ಸೃಷ್ಟಿಯ ಸಮತೋಲನ. ಎಲ್ಲವೂ ಹಾರ್ಮೋನಿಯಲ್ಲಿ ಕೆಲಸ ಮಾಡುವುದು. ದೇವರ ಸೃಷ್ಟಿಯಲ್ಲಿ ಗಣಿತದ ಶಾಂತಿ. ನಮ್ಮ ಜೀವನವು ಸಮತೋಲನ ಇದ್ದಾಗ ಮಾತ್ರ ಸುಂದರವಾಗಿ ಕಾಣುತ್ತದೆ. ಪ್ರಕೃತಿ, ಕಲೆ, ಮನುಷ್ಯನ ದೇಹ, ಮನೆ, ಜೀವನ ಎಲ್ಲವೂ ಗೋಲ್ಡನ್ ರೇಷಿಯೋನಂತೆ ಸಮತೋಲನ ಇದ್ದಾಗ ಮಾತ್ರ ಸುಂದರವಾಗಿ ಕಾಣುತ್ತದೆ. ಈ ಸಮತೋಲನವೇ ಜೀವಿತದ ರಹಸ್ಯ. ಸೌಂದರ್ಯ ಹೊರಗಿಲ್ಲ, ಅದು ಒಳಗಿನ ಹಾರ್ಮೋನ್. ವಿಶ್ವ ಸುಂದರಿಯನ್ನು ಆಯ್ಕೆ ಮಾಡಬೇಕಾದ್ರೂ ಈ ಗೋಲ್ಡನ್ ರೇಷಿಯೋ ಇಟ್ಕೊಂಡು ಆಯ್ಕೆ ಮಾಡ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ, ಮುಖದ ಉದ್ದ ಮತ್ತು ಅಗಲ, ಕಣ್ಣುಗಳ ನಡುವೆ ಇರುವ ಅಂತರ, ಕಣ್ಣು, ಮೂಗು, ಬಾಯಿ ಈ ನಡುವಿನ ಅಂತರ, ಮೂಗಿನ ಉದ್ದ ಅಗಲ, ತುಟಿಗಳ ಅಗಲ, ಕಿವಿ, ಕಣ್ಣುಗಳ ಎತ್ತರ. ಪ್ರತಿ ದೂರವನ್ನು ಅಳೆಯಲಾಗಿ ಅದು ಗೋಲ್ಡನ್ ರೇಷಿಯೋ 1.618ಗೆ ಎಷ್ಟು ಹತ್ತಿರವಾಗಿದೆ ಎಂದು ಪರಿಶೀಲನೆ ಮಾಡ್ತಾರೆ. ಉದಾಹರಣೆಗೆ, ಒಬ್ಬ ಹುಡುಗಿಯ ಮುಖದ ಉದ್ದ 20 ಸೆಂಟಿಮೀಟರ್, ಆ ಮುಖದ ಅಗಲ ಗೋಲ್ಡನ್ ರೇಷಿಯೋ ಪ್ರಕಾರ 13 ಸೆಂಟಿಮೀಟರ್ ಇರಬೇಕು. ಇದು ರೇಷಿಯೋಗೆ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಈ ಆಧಾರದ ಮೇಲೆ ಅವರಿಗೆ ಅಂಕ ಕೊಡ್ತಾರೆ. ಮತ್ತೆಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಮೀಡಿಯಾ ಮತ್ತು ಕೆಲವು ಕಾಸ್ಮೆಟಿಕ್ ಸರ್ಜರಿ ಸೆಂಟರ್ಸ್ ನಲ್ಲಿ ಈ ರೇಷಿಯೋ ಯೂಸ್ ಮಾಡ್ತಾರೆ.
ಕೆಲವು ನಟ ನಟಿಯರನ್ನ ಅಳಿಬೇಕಾದಾಗ ಅವ್ರಿಗೆ ಸರ್ಜರಿ ಮಾಡಬೇಕಾದಾಗ ಈ ರೇಷಿಯೋ ಇಟ್ಕೊಂಡು ಸರ್ಜರಿ ಮಾಡ್ತಾರೆ. ಮುಖದ ಸಮತೋಲನ, ಫೋಟೋ, ಮೇಕಪ್ ಮಾಡಲು, ಕಾಸ್ಮೆಟಿಕ್ ಮಾಡಲು ನಮ್ಮ ATM ಕಾರ್ಡ್ ಮಾಡಿರೋದು ಸಹ ಗೋಲ್ಡನ್ ರೇಷಿಯೋ ಪ್ರಕಾರನೇ. ಗೋಲ್ಡನ್ ರೇಷಿಯೋ ಒಂದು ಗಣಿತ ಮಾತ್ರ ಅಲ್ಲ, ಇದು ಪ್ರಕೃತಿಯ ಸೃಷ್ಟಿ ರಚನೆಯ ರಹಸ್ಯ. ನಾವು ಸುಂದರ ಎಂದು ಅರ್ಥೈಸುವ ಎಲ್ಲದರ ಹಿಂದೆ ಈ ಶಾಂತ ನಿರ್ಲಿಪ್ತ ದೈವಿ ಅನುಪಾತ ಕೆಲಸ ಮಾಡುತ್ತದೆ. ವಿಶ್ವವನ್ನು ಗೋಲ್ಡನ್ ರೇಷಿಯೋ ಲೈನ್ ಮೂಲಕ ನೋಡಿದರೆ ಪ್ರತಿ ಹೂವು, ಪ್ರತಿ ಅಲೆ, ಪ್ರತಿ ದೇವಾಲಯ, ಪ್ರತಿ ಮುಖ, ಪ್ರತಿ ಕಟ್ಟಡ, ಪ್ರತಿ ಕಲಾಕೃತಿಯು ಒಂದು ಗೋಲ್ಡನ್ ರೇಷಿಯೋ ಪ್ರಕಾರದಲ್ಲಿ ನಿರ್ಮಾಣವಾಗಿದೆ. ವೀಕ್ಷಕರೇ, ಮುಂದಿನ ವಿಡಿಯೋನಲ್ಲಿ ಮನೆ ಕಟ್ಟಬೇಕಾದಾಗ ಗೋಲ್ಡನ್ ರೇಷಿಯೋ ಉಪಯೋಗಿಸಿ ಹೇಗೆ ಮನೆ ಕಟ್ಟಬಹುದು, ಯಾವ್ಯಾವುದು ಎಷ್ಟೆಷ್ಟು ಅಳತೆ ಇರಬೇಕು, ಇವೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.